ಹಾಯ್, ಎಲ್ಲರಿಗೂ ಯೇಸು ಕ್ರಿಸ್ತನ ಮಧುರವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ಸ್ನೇಹಿತರೆ, ಆತ್ಮೀಯರೇ, ಪ್ರಿಯರೇ, ಈ ಉದಯ ಕಾಲದ ಆತ್ಮಿಕ ವಾರ ಕಾರ್ಯಕ್ರಮಕ್ಕಾಗಿ ನಿಮ್ಮೆಲ್ಲರಿಗೂ ಶುಭ ಮುಂಜಾನೆ. ದೇವರು ನಿಮ್ಮನ್ನು ಈ ದಿನದ ಎಲ್ಲಾ ಕಾರ್ಯಗಳಿಂದ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಹಾಗೆ ದೇವರು ಈ ದಿನ ಕೊಟ್ಟಂತ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ದೇವರು ಕೊಟ್ಟಂತ ವಾಕ್ಯ ಸತ್ಯವೇದದಲ್ಲಿರುವ ಯೆಶಾಯನೆಂಬ ಪ್ರವಾದನೆ ಪುಸ್ತಕ, ಅದರಲ್ಲಿ 54ನೇ ಅಧ್ಯಾಯ 10ನೇ ವಚನದಲ್ಲಿ ವಾಕ್ಯ ನಮಗೆ ಹೀಗೆ ತಿಳಿಸುವಂತದಾಗಿದೆ. ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದವು, ಗುಡ್ಡಗಳು ಕದಲಿಯುವು, ಆದರೆ ನನ್ನ ಕೃಪೆ ನಿನ್ನನ್ನು ಬಿಟ್ಟು ಹೋಗದು. ಸಮಾಧಾನದ ನನ್ನ ಒಪ್ಪಂದವು ಕದಲದು ಎಂದು ನಿನ್ನನ್ನು ಕರುಣಿಸುವ ಯೆಹೋವನು ಅನ್ನುತ್ತಾನೆ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಹೇಳೋಣ. ಇವತ್ತು ನೋಡುತ್ತಿರುವ ಸೇವಕರಾಗಿರಲಿ, ಆತ್ಮಿಕರಾಗಿರಲಿ, ಯಾರೇ ಆಗಿದ್ರು ಕೂಡ ಇವತ್ತು ನಿಜವಾಗಲಿ ತಿಳ್ಕೊಳ್ರಿ, ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡ ಪ್ರತಿ ಒಬ್ಬರ ಮೇಲೆಯೂ ದೇವರ ಕೃಪೆ ಅದು ಅಪಾರವಾಗಿರುವಂತದ್ದಾಗಿದೆ. ಅದು ಒಂದು ಸಲ ನಮ್ಮ ಮೇಲೆ ಆತನ ಕೃಪೆ ಬಂದ್ರೆ ಅದು ಎಂದಿಗೂ ಕೂಡ ನಮ್ಮನ್ನು ಬಿಟ್ಟು ಹೋಗಲಾರದಂತ ಕೃಪೆ ಎಂಬುದಾಗಿ ದೇವರು ಇವತ್ತು ನಮಗೆ ತಿಳಿಸುವವನಾಗಿದ್ದಾನೆ. ನಿಜವಾಗ್ಲಿ ನೋಡುತ್ತಿರುವ ಪ್ರತಿಯೊಬ್ಬರಿಗೂ ಈ ದಿನ ದೇವರ ವಾಕ್ಯ ಹೇಳುವಂಥದ್ದೇನೆಂದ್ರೆ, ಬೆಟ್ಟ ಗುಡ್ಡಗಳು ಕದಲಿದವು, ಉರುಳು ಹೋಗುವುದು, ಆ ಸ್ಥಳವನ್ನು ಬಿಟ್ಟು ಹೋಗ್ಬೋದೇನೋ, ಆದರೆ ನಾನು ನಿಮಗೆ ಕೊಟ್ಟಂತ ಕೃಪೆ ಎಂದಿಗೂ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಎಂಬುದಾಗಿ ಕರ್ತನು ಇವತ್ತು ನಮಗೆ ಹೇಳುವವನಾಗಿದ್ದಾನೆ. ಯಾಕೆಂದ್ರೆ ನಾನು ನಿಮ್ಮನ್ನು ಕರುಣಿಸಿದ ದೇವರು, ಆ ಕೃಪೆಯು ನಾನು ನಿಮಗೆ ಸಮಾಧಾನದಿಂದ ಕೊಟ್ಟಂತ ಕೃಪೆಯು ಅದು ಎಂದಿಗೂ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ಎಂಬುದಾಗಿ. ಸ್ನೇಹಿತರೆ, ಪ್ರಿಯರೇ, ಆತ್ಮೀಯರೇ, ಇವತ್ತು ನಾವು ಹೋಗ್ತಿರುವ ಸೇವೆ ವಿಷಯಗಳಲ್ಲಿ, ನಾವು ಹಾದು ಹೋಗುತ್ತಿರುವಂತ ನಮ್ಮ ಆತ್ಮಿಕ ಜೀವನದಲ್ಲಿ ನಿಂದೆಗೂ, ಕಷ್ಟಕ್ಕೂ, ದುಃಖಕ್ಕೂ, ಅವಮಾನಕ್ಕೂ ಒಳಗಾಗಿ ನಾವು ಹೋಗ್ತಿರ್ಬೋದೇನೋ, ಆದರೆ ಇವತ್ತು ನಾವು ನೆನೆಸಬೇಕಾಗಿದೆ, ಇವೆಲ್ಲವೂ ಕೂಡ ದೇವರ ಕೃಪೆ ಮುಂದೆ ಏನೂ ಅಲ್ಲ. ಅದಕ್ಕಾಗಿ ಆತನ ಕೃಪೆ ನಮಗಿರುವುದರಿಂದ ಇಂಥ ಕಾರ್ಯಗಳೆಷ್ಟೇ ನಮ್ಮ ಮೇಲೆ ಇದ್ದರೂ ಕೂಡ ಆತನ ಕೃಪೆ ಮುಂದೆ ನಿಂದಿರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಆತನ ಕೃಪೆ ಅಂತ ಕೃಪೆ ಆಗಿದೆ. ಆತನ ಕೃಪೆ ಯಾರ ಮೇಲೆ ಇರುತ್ತದೋ ಅವರಿಗೆ ಎಂತ ಕಷ್ಟ, ಸಂಕಷ್ಟ, ನಿಂದೆ, ಅವಮಾನಗಳು ಸಂಭವಿಸಿದರೂ ಆ ಕೃಪೆ ಮುಂದೆ ಅವು ಯಾವು ಕೂಡ ಬಲವಾಗಿ ಕಾಣಲಿಕ್ಕೆ ಸಾಧ್ಯವೇ ಇಲ್ಲದ್ದು ನಾನು ನೆನೆಸ್ತೇನೆ. ಅದಕ್ಕಾಗಿ ಸೇವಕರೇ, ಸ್ನೇಹಿತರೆ, ಆತ್ಮೀಯರೇ, ದೇವರ ಕೃಪೆ ನಿಮ್ಮನ್ನು ಬಿಟ್ಟು ಹೋಗಲಾರದಂಥದ್ದಾಗಿದೆ. ಇವತ್ತು ನಮ್ಮನ್ನು ಈ ಲೋಕದಲ್ಲಿ ಎಲ್ಲರೂ ಬಿಟ್ಟು ಹೋಗ್ಬೋದು, ಎಲ್ಲ ಸ್ನೇಹಿತರು, ಹಣ, ಆಸ್ತಿ, ಐಶ್ವರ್ಯಗಳೆಲ್ಲ ಬಿಟ್ಟು ಹೋಗ್ಬೋದು, ಆದರೆ ದೇವರ ಕೃಪೆ ಮಾತ್ರ ನಮ್ಮನ್ನು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಇದು ದೇವರು ಕೊಟ್ಟಿರುವಂಥ ಕೃಪೆ ಆಗಿರೋದ್ರಿಂದ ನಾವು ಸಂಪಾದಿಸಿಕೊಂಡಿದ್ದು, ನಾವು ಸಾಧನೆ ಮಾಡಿಕೊಂಡಿರೋದು ಯಾವುದು ಕೂಡ ನಿಂದಿರಲಿಕ್ಕೆ ಸಾಧ್ಯವಿಲ್ಲ. ಆದರೆ ಆತನು ಕೊಟ್ಟಂತ ಕೃಪೆ ಮಾತ್ರ ಯಾವತ್ತಿಗೂ ನಮ್ಮ ಜೊತೆಯಲ್ಲಿ ಇರ್ತದೆ ಎಂಬುದಾಗಿ ಇವತ್ತು ದೇವರೇ ಆತನು ಹೇಳ್ತಾ ಇದ್ದಾನೆ. ಅದಕ್ಕಾಗಿ ಆತನಿಗೆ ಕೋಟಿ ಕೋಟಿ ಸ್ತೋತ್ರ ಹೇಳುತ್ತೇನೆ. ದೇವರ ಕೃಪೆ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಅದಕ್ಕಾಗಿ ನೀವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೇವರ ಕಾರ್ಯಗಳಲ್ಲಿ, ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತೌಕ ಪಡುವವರಾಗಿ, ದೇವರು ಬರುವಿಣಿಗೆ ಹತ್ರ ಆಗಿದೆ ಎಂಬುದಾಗಿ ಎಷ್ಟೋ ಜನ ಸೇವಕರುಗಳು ಹೇಳುತ್ತಿರುವುದನ್ನು ನಾವು ನೋಡ್ತಿರುವ ಪರಿಸ್ಥಿತಿಗಳಿರುವಾಗ ನಿಜವಾಗ್ಲೇ ಕರ್ತನ ಬರುವಿಕೆ ಹತ್ತಿರ ಆಗಿದೆಯೋ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆ ಕಾರಣದಿಂದ ಸ್ನೇಹಿತರೆ, ಆತ್ಮೀಯರೇ, ಕರ್ತನ ಕೃಪೆ ನಮ್ಮಿಂದ ಇರುವುದರಿಂದ ನಾವು ಯಾವುದಕ್ಕೂ ಚಿಂತಿಸದೆ ಕರ್ತನ ಸೇವೆಯಲ್ಲಿ ಧಾರಾಳ ಉಳ್ಳವರಾಗಿ ಆತನ ಕಾರ್ಯಗಳನ್ನು ಮಾಡೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥಿಸಿಕೊಳ್ಳೋಣ. ಪರಲೋಕದಲ್ಲಿರುವ ಒಳ್ಳೆಯ ತಂದೆ, ಈ ಮುಂಚಾನ ವೇಳೆಯಲ್ಲಿ ನೀನು ತಿಳಿಸಿದ ನಿನ್ನ ವಾಕ್ಯಕ್ಕಾಗಿ ಕೋಟ್ಯಾನುಕೋಟಿ ಸ್ತೋತ್ರ ಹೇಳುತ್ತೇನೆ. ಅಪ್ಪ, ನಮ್ಮ ಮೇಲೆ ನಿನ್ನ ಅಪಾರವಾದ ಕೃಪೆ ಅದು ಎಂದಿಗೂ ನಮ್ಮನ್ನು ಬಿಟ್ಟು ಹೋಗಲಾರದೊಂದು ಕೃಪೆ ನಮಗೆ ಇಟ್ಟಿದೆಯಲ್ಲಪ್ಪ. ಇವತ್ತು ನಮ್ಮನ್ನು ತಿರುಗಿ ನಮಗೆ ಎಚ್ಚರಪಡಿಸಿದ್ದಕ್ಕಾಗಿ ಸ್ತೋತ್ರ ದೇವರೇ. ಆ ಕೃಪೆಯನ್ನು ಹೊಂದಿದವರಾಗಿರುವ ನಾವು ಇನ್ನು ಉಜ್ಜೀವನದಲ್ಲಿ ನಿನ್ನ ಕಾರ್ಯಗಳನ್ನು ಮಾಡುವುದಕ್ಕೆ ನಮ್ಮನ್ನು ಬಲಪಡಿಸಿದಕ್ಕಾಗಿ ಸ್ತೋತ್ರ. ಘನ, ಮಾನ, ಮಹಿಮೆ ನಿನಗೆ ಸಲ್ಲಿಸ್ತೀನಿ. ನೋಡುವ ನನ್ನ ಎಲ್ಲ ಆತ್ಮೀಯರಿಗೆ ನಿನ್ನ ಕೃಪೆ ಇನ್ನು ಬಹಳವಾಗಿ ಹೆಚ್ಚಾಗಲೆಂದು ನಾನು ಪ್ರಾರ್ಥಿಸುವನಾಗಿದ್ದೇನೆ. ಆಶೀರ್ವದಿಸು, ನೀನೇ ಮಹಿಮೆ ಒಂದು ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಎಲ್ಲರಿಗೂ ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದೇವರ ಕೃಪೆ ನಿಮ್ಮೊಂದಿಗೆ ಇದೆ, ಅದು ಎಂದಿಗೂ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಚಿಂತಿಸಬೇಡ್ರಿ, ಬಲವಾಗಿ ಸೇವೆಯನ್ನು ಮಾಡ್ರಿ. ದೇವರ ಆಶೀರ್ವದಿಸಲಿ.